ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚಾನಲ್. ಇದು ಅವರೆಕಾಯಿ ಸೀಸನ್. ಸೊ ಎಲ್ಲರ ಮನೆಯಲ್ಲ ಆಲ್ಮೋಸ್ಟ್ ಎತ್ಕಿದ ಬೇಳೆ ಸಾರು, ಅವರೆಕಾಳು ಸಾರು, ಉಪ್ಪಿಟ್ಟುಗದೆ, ರೈಸ್ ಬಾತ್ಗದೆ ಯೂಸ್ ಮಾಡ್ತಾ ಇರ್ತೀವಿ. ಸೊ ಈಗ ನಾನು ಇದ್ಕಿದ ಬೇಳೆ ಸಾರು ಹೆಂಗೆ ಮಾಡ್ದವನು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಸೊ ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಿದ್ರು, ನಾನು ಆಫೀಸ್ಗೆ ತೊಗೊಂಡು ಹೋಗ್ತೀನಲ್ಲ, ಹೆಂಗೆ ಮಾಡಬೇಕು, ರೆಸಿಪಿ ಹೇಳು ಅಂತ. ಸೊ ಹಂಗೆ ಅವ್ರಿಗೂ ಯೂಸ್ ಆಗುತ್ತೆ, ಎಲ್ಲರಿಗೂ ಗೊತ್ತಾಗುತ್ತೆ ಹೆಂಗೆ ಇದ್ಕಿದ ಬೇಳೆ ಸಾರು ಮಾಡೋದು ಅಂತ. ಯಾರಿಗೆ ಬರಲ್ವೋ ಅಲ್ಲಿ ಕಲಿಬೋದು, ಯಾರಾದರೂ ಏನಾದರೂ ಆಲ್ರೆಡಿ ಬರೋರು ಏನಾದರೂ ಚೇಂಜಸ್ ಇದ್ದರೆ ಮಾಡ್ಕೋಬೋದು. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಸೊ ಹೆಂಗೆ ಮಾಡೋಣ ಅಂತ ನೋಡೋಣ ಬನ್ನಿ ಒಂದ್ಸಲ. ಸೊ ನಮ್ಗೆ ಹೆಣ್ಮಕ್ಳಿಗೆ ಹೆಂಗೆ ಅಂದರೆ ಆಫೀಸ್ ರಜೆ ಇದ್ದರೂ ಮನೇಲಿ ಕೆಲಸ ಇದ್ದಿದ್ದೆ. ಸೊ ಇವತ್ತು ಇದ್ಕಿದ ಬೇಳೆ ಸಾರು ನೋಡೋಣ ಬನ್ನಿ. ಸೊ ಈ ಥರ ಅವರೆಕಾಯಿನ ಬಿಡಿಸ್ಕೊತೀವಿ. ಅವರೆಕಾಯಿನ ಬಿಡಿಸ್ಬಿಟ್ಟು ನೀರಲ್ಲಿ 1 ಅವರಿಂದ 2 ಅವರ್ಸ್ ಬಿಟ್ಟರೆ ಸೊ ಈಸಿಯಾಗಿ ಹೊಟ್ಟು ಬರುತ್ತೆ. ಆ್ಯಕ್ಚುಲಿ ನೋಡಿ, ಈ ಥರ ನಾವು ನಾನು ಆಲ್ರೆಡಿ ನೀರಲ್ಲಿ ನೆನೆಸಿರೋದನ್ನು ಇದ್ತಾ ಇದ್ದೀನಿ. ನಾವು ಇದ್ಕೋದಂತ ಹೇಳ್ತೀವಿ ಇದಕ್ಕೆ. ಸೊ ಇದ್ದಾಗ ಹೊಟ್ಟು ಮೇಲೆ ಲೇಯರ್ ಬಂದ್ಬಿಡುತ್ತೆ. ಬೇಳೆ ಮಾಡ್ತಾನೆ. ಸೊ ನನ್ನ ಮಗಳು ಮಾಡ್ತಿದ್ದಾಳೆ ನೋಡಿ, ನನ್ನ ಮಗಳು ಇತ್ತಿದ್ದಾಳೆ. ಸೊ ಇದ್ಕಿದ್ಮೇಲೆ ಅವರೆಕಾಳು ಈ ಥರ ಆಗುತ್ತೆ, ಬೇಳೆ ಇರುತ್ತೆ ಈ ಥರ ನೋಡಿ. ಆ್ಯಕ್ಚುಲಿ ಸ್ವಲ್ಪ ಹಸಿ ಬೇಳೆ, ಸ್ವಲ್ಪ ಗ್ರೀನ್ ಬೇಳೆ ಇದ್ದರೆ ಚೆನ್ನಾಗಿರುತ್ತೆ. ಏನಕ್ಕೆ ಅಂತಂದರೆ ಟೇಸ್ಟ್ ಬರೋದು ಎರಡು ಗ್ರೀನೇ ಇದ್ರೂ ಚೆನ್ನಾಗಿರಲ್ಲ. ಎಲ್ಲ ಗ್ರೀನೇ ಇದ್ರೂ, ಎಲ್ಲ ವೈಟ್ ಇದ್ರೂ ಒಂಥರ ಮಂದ ಥರ ಅನಿಸುತ್ತೆ ಸಾರು. ನೀವು 2 ಮಿಕ್ಸ್ ಮಾಡಿರೋ ಕಾಯಿ ಚೆನ್ನಾಗಿ ಆ ಥರ ಕಾಯಿ ತಗೊಳ್ಳಿ. ಸೊ ಸ್ವಲ್ಪ ಹಸಿರಿರೋ ಕಾಯಿ ತಗೊಂಡ್ರೆ ನಿಮಗೆ ಕೆಲವೊಂದು ಬೇಳೆ ವೈಟ್ಗೆ, ಕೆಲವೊಂದು ಬೇಳೆ ಗ್ರೀನ್ಗೆ ಬರುತ್ತೆ. ಸೊ ಈ ಥರ ಇರಬೇಕು ಬೇಳೆ. ಈ ಥರ ಇದ್ರೇ ನಿಮಗೆ ಟೇಸ್ಟ್ ಸಾಂಬಾರು ಚೆನ್ನಾಗಿ ಬರೋದು. ಆ್ಯಕ್ಚುಲಿ ನನಗೆ ಅನಿಸ್ತಾ ಇದೆ ನನ್ನ ಬೇಳೆಯಲ್ಲೇ ವೈಟ್ ಬೇಳೆ ಜಾಸ್ತಿ ಆಗಿದೆ ಅಂತ. ನನಗಿನ್ನೂ ಹಸಿ ಬೇಳೆ ಜಾಸ್ತಿ ಇದ್ದರೆ ಚೆಂದ. ಸೊ ನೋಡಿ, ಕೊಬ್ಬರಿ ಸಣ್ಣ ಸೊ ಆ ಕೊಬ್ಬರಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ನಿಮ್ಮ ಆಪ್ಷನಲ್, ಒಣ ಕೊಬ್ಬರಿ ಬೇಕಾದರೂ ಹಾಕ್ಕೋಬೋದು, ಹಸಿ ಕೊಬ್ಬರಿಗೆ ಬೇಕಾದರೂ ಹಾಕ್ಕೋಬೋದು. ಹಸಿ ಕೊಬ್ಬರಿ ಆದರೆ ಸ್ವಲ್ಪ ಚಿಕ್ಕ ಹತ್ರ ಬ್ಲ್ಯಾಕ್ ಇದ್ದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ಚಕ್ಕೆ ಲವಂಗ ಹಾಕ್ಕೋಬೇಕು. ಸೊ ಈ ಚಕ್ಕೆ ಲವಂಗ ಆದಮೇಲೆ ಸ್ವಲ್ಪ ರುಬ್ಬಿಟ್ಟು ಮತ್ತು 1 ಟೊಮೊಟೊ 2 ಟೊಮೊಟೊ ಆಪ್ಷನಲ್ ಬೇಕಾದರೂ ಹಾಕ್ಕೋಬೋದು, ಅದು ನಿಮ್ಮ ಟೇಸ್ಟ್ ತಕ್ಕಿದ್ದು. ಸೊ ಆದಮೇಲೆ ಅಲ್ಲಿ ಮಿಕ್ಸ್ ಮಾಡ್ಕೊಂಡು, ನಾನು ಇಲ್ಲಿವರೆಗೂ ಒಂಚೂರು ನೀರು ಹಾಕಿರಲ್ಲ. ಕೊಬ್ಬರಿ, ಚಕ್ಕೆ ಲವಂಗ, ಟೊಮೊಟೊ ಅಷ್ಟೇ ಯೂಸ್ ಮಾಡಿರ್ತೀನಿ. ಸೊ ಮಿಕ್ಸಿಗೆ ಹಾಕಿ ಈಗ ಸ್ವಲ್ಪ ಧನಿಯಾ ಪುಡಿ ನಮಗೆ ಎಷ್ಟು ಟೇಸ್ಟ್ ಇಸ್ಬೇಕು ಅಷ್ಟು 1 ಸ್ಪೂನು ಇಲ್ಲ 1.5 ಸ್ಪೂನು ಸಾಂಬಾರು ಕ್ವಾಂಟಿಟಿ ಮೇಲೆ ಚೇಂಜ್ ಮಾಡ್ಕೋಬೋದು. ಸೊ ಇವಾಗ ಖಾರದ ಪುಡಿ, ನಮ್ಮ ಮನೇಲಾದರೆ ಸ್ವಲ್ಪ ಖಾರ ತಿಂತೀವಿ, ಅದಕ್ಕೆ ನಾನು 1.5 ಇಂದ 2 ಸ್ಪೂನ್ ಹಾಕ್ತೀನಿ. ನಮ್ಮದು ಮೆಣಸಿನ ಪುಡಿಲೂ ತುಂಬ ಖಾರ ಇರುತ್ತೆ, ಹಾಕ್ಕೊಳ್ಳಿ. ಸೊ ನಾನು ಆಲ್ಮೋಸ್ಟ್ 90% 100% ನಾನು ಮನೆ ಪೌಡರ್ ಯೂಸ್ ಮಾಡ್ತೀನಿ. ಧನಿಯಾ ತಂದು ಮತ್ತು ಮೆಣಸಿನಕಾಯಿ ತಂದು ಎಲ್ಲ ನಾವು ಮನೇಲೇ ಮಾಡ್ಕೊಳ್ತೀವಿ. ಸೊ ನಮಗೆ ಮನೆ ಹೋಮ್ ಮೇಡ್ ಪೌಡರ್ಸೇ ಇಷ್ಟ. ಸೊ ಆಲ್ಮೋಸ್ಟ್ 100% ಆ್ಯಕ್ಚುಲಿ ಮನೆ ನಾವು ಮಾಡ್ಕೊಳ್ಳೋದೇ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಸೊ ನೋಡಿ, ಈಗ ಇದೆಲ್ಲ ಹಾಕಿಕೊಂಡು ಒಂಚೂರು ನೀರು ಹಾಕಿ ಮತ್ತು ಮಿಕ್ಸಿಗೆ ಹಾಕ್ಕೊಳ್ಳಿ. ಮಿಕ್ಸಿಗೆ ಹಾಕಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಪುದೀನ ತಗೊಂಡು ಸ್ವಲ್ಪ ಸಣ್ಣ ಕಟ್ ಮಾಡಿಕೊಂಡು ನೀರಲ್ಲಿ ವಾಶ್ ಮಾಡಿಕೊಂಡು ಇದು ಮಿಕ್ಸಿಗೆ ಹಾಕ್ಕೊಳ್ಳಿ. ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ನುಣ್ಣಗಾಗಬೇಕು. ಸೊ ಈ ನುಣ್ಣಗಾದ್ರೇ ಚೆನ್ನಾಗಿ ನಿಮ್ಗೆ ಟೇಸ್ಟ್ ಬರುತ್ತೆ. ಈಗ ನೋಡ್ಕೊಳ್ಳಿ, ಒಂದು ಸ್ವಲ್ಪ ನಾನು ತವ ಇಟ್ಟಿದ್ದೀನಿ, ಇದ್ರ ಮೇಲೆ ಸ್ವಲ್ಪ ತವ ಅಲ್ಲ ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನ್ ಮೇಲೆ ಆಯಿಲ್ ಹಾಕಿದ್ದೀನಿ. ಆಯಿಲ್ ಸ್ವಲ್ಪ ಬಿಸಿ ಬರಬೇಕು, ನಿಮಗೆ ಸೌಂಡ್ ಬರುತ್ತೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಈಗ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. 1 ಸ್ಪೂನಷ್ಟು ಸಾಸಿವೆ ಮತ್ತು 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನ್ ಜೀರಿಗೆ ಹಾಕಿ 1 ಸ್ಪೂನ್ ಜೀರಿಗೆ ಹಾಕಿ ಚೆನ್ನಾಗಿ ಡೈಜೆಷನ್ಗೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದ್ಕಿದ ಬೇಳೆ ಸ್ವಲ್ಪ ಮಂದ ಅಲ್ವಾ. ಸೊ ಇದು ಜೀರಿಗೆ ಹಾಕಿದಾಗ ನಮಗೆ ಸ್ವಲ್ಪ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಜೀರಿಗೆ ಹೆಲ್ತ್ಗೂ ಒಳ್ಳೆಯದು. ಸೊ ಇವಾಗ ನಾನು ಅದೆಲ್ಲ ಸ್ವಲ್ಪ ಹುರಿದ್ಮೇಲೆ ಇವಾಗ ಆನಿಯನ್ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಕೆಂಪಗೆ ಬರೋವರೆಗೂ ಉರಿಬೇಕು. ಈರುಳ್ಳಿ, ಕರಿಬೇವು. ಇವಾಗ ನಮ್ಮ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಸಿಮೆಣ್ಸಿನ್ಕಾಯಿ ನಾನು ರೆಗ್ಯುಲರಾಗಿ ಹಾಕ್ತೀನಿ. ಈಗ ಆ್ಯಕ್ಚುಲಿ ನಾನು ಮನೇಲಿ ಖಾಲಿ ಆಗಿರೋದು ನೋಡ್ಕೊಂಡಿಲ್ಲ. ಸೊ ಹಸಿಮೆಣ್ಸಿನ್ಕಾಯಿ ಸ್ಕಿಪ್ ಮಾಡ್ತೀನಿ. ಹಾಕ್ಕೊಳ್ಳಿ, ಟೇಸ್ಟ್ ಇರುತ್ತೆ. ಈಗ ಸ್ವಲ್ಪ 1-2 ಹಸಿಮೆಣ್ಸಿನ್ಕಾಯಿ, ಜಾಸ್ತಿ ಬೇಡ, 1-2 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಚೆನ್ನಾಗಿ ಉರಿಬೇಕು. ನಿಮಗೆ ಅದು ಹಸಿ ಸ್ಮೆಲ್ ಹೋಗಬೇಕು. ಮತ್ತು ಅದು ಈರುಳ್ಳಿ ಸ್ವಲ್ಪ ಕೆಂಪಗೆ ಬಂದಾಗ ಚೆನ್ನಾಗಿರುತ್ತೆ. ತುಂಬ ಹಸಿ ಉರಿಲಿಲ್ಲ ಅಂದರೆ ತಿನ್ನಬೇಕಾದ್ರೇನು ನಮಗೆ ಅರ್ಧ ಹಸಿ ಅರ್ಧ ಫ್ರೈ ಆಗಿರೋ ಥರ ಒಂಥರ ಟೇಸ್ಟ್ ಆಗಿರೋ ನನಗಂತೂ ಇಷ್ಟ ಆಗಲ್ಲ. ನಾನು ಆ ಥರ ಮಾಡೋದೇ ಇಲ್ಲ, ನಾನು ಚೆನ್ನಾಗಿ ಫ್ರೈ ಆಗಿರಬೇಕು ಅನ್ನೋದು. ಸೊ ಅದಕ್ಕೆ ನೀವು ಹಂಗೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ.
ಇಲ್ಲ ತಿನ್ನೋಕ್ಕೆ, ಕೆಲವೊಬ್ರು ತಿನ್ನೋಕ್ಕೆ ಇಷ್ಟ ಇರುತ್ತೆ. ಸೊ ಈಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸ್ವಲ್ಪ ಫ್ರೈ ಮಾಡಿ, ನಾನು ಮೊದಲೇ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಎಷ್ಟು ಬೇಕೋ ಅಷ್ಟೊಂದು, ನಮ್ಮ ಸಾರಿಗೆ ಒಂದು 4-5 ಬೆಳ್ಳುಳ್ಳಿ ಯೂಸ್ ಮಾಡ್ತೀವಿ. ಯಾಕಂದರೆ ಇದು ಮಸಾಲೆ ಸಾರಿಗೆಲ್ಲ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಎಲ್ಲ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ನಾವಿರೋದು 4 ಮೆಂಬರ್ಸೇ, ಆದ್ರೂ ನಾವು ಒಂದು 4-5 ಯೂಸ್ ಮಾಡ್ತೀನಿ. ನಿಮಗೆ ಅದು ನಾನು ಮಸಾಲೆ ಸಾಂಬಾರು ಯಾವ ಸಾಂಬಾರಿಗಾದ್ರೂ ಸ್ವಲ್ಪ ಆ ಥರ ಹಾಕಿದ್ರೇ ಬೆಳ್ಳುಳ್ಳಿ ಅದೆಲ್ಲ ಪೇಸ್ಟ್ ಸ್ವಲ್ಪ ಚೆನ್ನಾಗಿದ್ದರೆ ಚೆನ್ನಾಗಿರುತ್ತೆ. ನಾವು ನಾನ್ ವೆಜ್ ಮಾಡೋರಾದರೆ, ಚಿಕನ್ ಮಾಡಬೇಕಾದ್ರೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು, ಚೆನ್ನಾಗಿರುತ್ತೆ. ನೋಡಿ, ಅದನ್ನು ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅದನ್ನು ಫ್ರೈ ಆಗಬೇಕು. ನಾನಂತೂ ಕೆಂಪು ಬರೋವರೆಗೂ ಫ್ರೈ ಮಾಡ್ತೀನಿ. ನೋಡಿ ಫ್ರೈ ಆಗ್ತಾ ಇದೆ. ಸ್ವಲ್ಪ ಅದು ತಲೆ ಅಂಟುತ್ತೆ ಅನಿಸಿದ್ರೆ ನಿಮಗೆ ಸಿಮ್ಲೋದಲ್ಲಿ ಇಟ್ಕೊಂಡು ಕಡಿಮೆ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೋಬೋದು. ಚೆನ್ನಾಗಿ ಫ್ರೈ ಆಯಿತು. ಚೆನ್ನಾಗಿ ಫ್ರೈ ಆದಮೇಲೆ ಈಗ ಆಲ್ರೆಡಿ ಮಸಾಲೆ ರುಬ್ಕೊಂಡು ಇಟ್ಕೊಂಡಿದ್ದೀವಲ್ವ, ನೋಡಿ ಕೆಂಪಗಾಯಿತು. ಸೊ ಈಗ ಆಲ್ರೆಡಿ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ ನಾನು, ಅದನ್ನು ಹಾಕಿ ನೋಡಿ. ಹಾಕಿದ್ರೆ ಸ್ವಲ್ಪ ಒಂದು 1 ಮಿನಿಟ್ ಅಷ್ಟೇ ಸಾಕು, 1-2 ಮಿನಿಟ್ಸ್ನ ಇದೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದು ಸ್ವಲ್ಪ ಬೆಂಕಿ ಕಮ್ಮಿ ಇಟ್ಬಿಟ್ಟು ಮಾಡ್ಕೊಳ್ಳಿ. 1 ಮಿನಿಟು ಹೀಗೆ ಫ್ರೈ ಮಾಡ್ಕೊಳ್ಳಿ. ಅದೇನು ತುಂಬ ಹೊತ್ತೇನು ಬೇಕಾಗಿಲ್ಲ, ಯಾಕಂದರೆ ನಾವು ಆಲ್ರೆಡಿ ಮತ್ತೆ ನೀರಲ್ಲಿ ಬೇಯಿಸ್ತೀವಿ. ಸೊ ಜಾಸ್ತಿ ಹೊತ್ತೇನು ಫ್ರೈ ಮಾಡೋದು ಬೇಡ. ಸೊ ಈಗ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಮಗೆ ನಾವು ಬೇಳೆ ಎಷ್ಟು ಕ್ವಾಂಟಿಟಿ ಹಾಕ್ತೀವೋ ಅಷ್ಟೇ ನಾವು ಮಸಾಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಯೋಚನೆ ಮಾಡ್ಕೊಂಡು ಹಾಕ್ಕೋಬೇಕು. ನಾನೇನು KG ಲೆಕ್ಕ ಎಲ್ಲ ನೋಡಿ ಮಾಡಲ್ಲ. ನನಗೆ ಇಷ್ಟು ಬೇಳೆಗೆ ಇಷ್ಟು ಮಸಾಲೆ ಅಂತ ಒಂದು ಐಡಿಯಾ ಮೇಲೆ ಮಾಡ್ಕೊತಿದ್ದೀನಿ. ಸೊ ಬೇಳೆ ನೋಡಿ ನೀರು ಹಾಕಿದ್ದೀನಿ. ನಿಮ್ಗೆ ಯಾಕಂದರೆ ಸ್ವಲ್ಪ ನೀರು ಅನಿಸಿ ನೀರಿದೆ ಸಾಂಬಾರು ಅಂತ, ಯಾಕೆಂದರೆ ಮತ್ತು ಬೇಳೆ ಹಾಕಿದಾಗ ಬೇಳೆ ಬೇಯೋಕ್ಕೇ ಸ್ವಲ್ಪ ನೀರು ಬೇಕಾಗುತ್ತೆ. ಸೊ ಮಸಾಲೆ ಈ ಥರ ಕುದಿಬೇಕು. ಅದು ಫಸ್ಟ್ ಬೇಳೆ ಹಾಕೋದಿಲ್ಲ, ಮಸಾಲೆ ಈ ಥರ ಕುದಿದ ಮೇಲೆ ಈ ಥರ ಕುದಿಯೋ ಟೈಮಲ್ಲಿ ಬೇಳೆ ಹಾಕ್ಕೊಂಡು ನೋಡಿ, ನಾನು ಬೇಳೆ ಹಾಕ್ಕೊತಿದ್ದೀನಿ. ಸೊ ಬೇಳೆನ ಈ ಥರ ಹಾಕ್ಕೊಳ್ಳಿ. ಸ್ವಲ್ಪ ಎಲ್ಲ ಬೇಳೆ ನೀಟಾಗಿ ತೊಳ್ಕೊಂಡು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಬೇಳೆ ಸ್ವಲ್ಪ ಕುದ್ದು ನಾವು ಕೈಯಿಂದ ಪ್ರೆಸ್ ಮಾಡಬೇಕು, ಅಷ್ಟು ಮಾತ್ರ. ಬೇಳೆ ಈ ಕೈಯಿಂದ ಪ್ರೆಸ್ ಮಾಡಿದ್ರೆ ಸಾಫ್ಟ್ ಆಗುತ್ತೆ. ಆವಾಗ ಸ್ವಲ್ಪ ನೀರು ಹಾಕಿ ಬೇಗ ಬೇಕಾದ್ರೆ ಟೈಮ್ ಆಗುತ್ತೆ. ತುಂಬ ಆರಕ್ಕಿಟ್ರೆ ಸೊ ನೀರು ಹಾಕ್ಕೊಂಡು ಆ ತಣ್ಣೀರು ಹಾಕ್ಕೊಂಡು ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳಿ. ಮತ್ತೆ ಮಿಕ್ಸಿಗೆ ಹಾಕ್ಕೊಂಡು ನಿಮ್ಮ ಹತ್ರ ಮೆಣಸಿದ್ರೆ ಕಾಳು ಇವಾಗೆ ಹಾಕ್ಕೊಂಬಿಡಿ. ಮಿಕ್ಸಿಗೆ ಹಾಕ್ಕೊಳ್ಳಿ ಪೌಡರ್. ನಿಮ್ಮ ಹತ್ರ ಇಲ್ಲ ಆಲ್ರೆಡಿ ನಾವು ನಾನಂತೂ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ರೆಡಿ ಮಾಡಿ ಇಟ್ಕೊಂಡು ಈ ಥರ ಇವಾಗ ಮೆಣಸಿನ ಪೌಡ್ರು ಸ್ವಲ್ಪ ಹಾಕಿ, ಮೆಣಸು ಪೌಡ್ರನ್ನ ಮಿಕ್ಸಿ ಮಾಡ್ಕೊಳ್ಳಿ. ಚೆನ್ನಾಗಿ ಎರಡನ್ನು ಮಿಕ್ಸ್ ಮಾಡಿಬಿಟ್ಟು ಇವಾಗ ನೀರಲ್ಲಿ ಸ್ವಲ್ಪ ಹಾಕಿ. ನನಗೆ ಯಾಕೆಂದರೆ ಸಾಂಬಾರು ಥಿಕ್ನೆಸ್ ಎರಡೂ ಬರುತ್ತೆ ಈ ಥರ ಮಾಡೋದ್ರಿಂದ. ನೋಡಿ ಈ ಥರ ಇವಾಗ ಚೆನ್ನಾಗಿ ಬೇಯಬೇಕು. ಇವಾಗ ಇದು ಸ್ವಲ್ಪ ಬೇಯಬೇಕು ನಿಮಗೆ. ಆಫೀಸ್ ಮೇಲೆ ಅದು ಯಾಕಂದರೆ ನಾವು ಮಿಕ್ಸ್ ಮಾಡಿ ಹಾಕ್ತಿದ್ದೀವಲ್ಲ, ಸೊ ಮಿಕ್ಸಿಗೆ ಹಾಕ್ಬೇಕು. ಅದನ್ನು ಮೇಲೆ ಹೋಗೋಕ್ಕೆ ಒಂದು 5 ನಿಮಿಷ ಅಷ್ಟೇ, ಜಾಸ್ತಿ ಹೊತ್ತು ಬೇಡ. ಒಂದು 5 ನಿಮಿಷ ಬೆಂದಮೇಲೆ ಈ ಥರ ಹಾಕ್ತೀವಿ. ಅದು ಇಲ್ಲಿ ರೆಡಿ ಆಯಿತು. ಸೊ ಮಿಕ್ಕಿದ ಬೇಳೆ ಸಾರು ಆಲ್ಮೋಸ್ಟ್ ಅಲ್ಲಿ ರೆಡಿ ಆಯಿತು. ಸೊ ದೋಸೆ ಮಾಡ್ಕೊಳ್ಳೋಣ. ಇನ್ಯಾಕೆ ಏನಕ್ಕೆ ತಡೆ ಮಾಡ್ತಿದ್ದೀರಾ? ಇವಾಗ ಮಾರ್ಕೆಟ್ಗೆ ಹೋಗಿ ಅವರೆಕಾಯಿ ತಂದು ಎಲ್ಲ ರೆಡಿ ಮಾಡಿಕೊಂಡು ಟೇಸ್ಟ್ ಮಾಡಿ. ಸೊ ಟೇಸ್ಟ್ ಹೆಂಗಿದೆ ಅಂತ ಕಮೆಂಟಲ್ಲಿ ಮಾಡಿ. ಯಾರು ಟ್ರೈ ಮಾಡಿದ್ದೀರಾ ಅವರು ಟೇಸ್ಟ್ ಹೆಂಗಿದೆ ಅಂತ ಹೇಳಿ. ಸೊ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡ್ಕೊಳ್ಳಿ. ತುಂಬ ಇಷ್ಟ ಆಯಿತು ಸಾಂಬಾರು ಅನಿಸಿದವರು ಇದನ್ನು ಶೇರ್ ಮಾಡಿ ಬೇಳೆಯವ್ರಿಗೆ. ಇನ್ಯಾಕೆ ದೋಸೆ ಮಾಡ್ಕೊಳ್ಳೋಣ ಬನ್ನಿ. ದೋಸೆ ನೋಡಿ, ನಾನು ದೋಸೆ ಮಾಡಿಕೊಂಡು ಇದ್ಕಿದ ಬೇಳೆ ಸಾರು ದೋಸೆ ಕಾಂಬಿನೇಷನ್ ಅಂತೂ ಸೂಪರ್. ದೋಸೆಗೆ ಒಂದೇ ಅಲ್ಲ, ಇಡ್ಲಿಗಾಗಲಿ, ರೈಸ್ಗಾಗಲಿ, ಮುದ್ದೆಗಾಗಲಿ. ಸೊ ನಮ್ಮ ಕನ್ನಡದವ್ರಿಗೆ ಮುದ್ದೆ ಫೇಮಸ್. ಮುದ್ದೆಗಂತೂ ಇನ್ನೂ ಚೆನ್ನಾಗಿರುತ್ತೆ. ಮುದ್ದೆ ಅಂದರೆ ತುಂಬ ಇಷ್ಟಪಡ್ತೀವಿ. ಸೊ ಮುದ್ದೆ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಗೀ ರೈಸ್ ಆಗಲಿ, ಯಾವುದ್ರ ಜೊತೆಗಾದರೂ ಚೆನ್ನಾಗಿರುತ್ತೆ. ಬಾಯ್ ಬಾಯ್ ಫ್ರೆಂಡ್ಸ್.